ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿವೈಡ್ ಆ್ಯಂಡ್ ಕಾನ್ಕರ್ ಟೆಕ್ನಿಕಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತಹ ಮರ್ಜ್ ಸಾರ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಏನಿದೆ ಇದು ಡಿವೈಡ್ ಆ್ಯಂಡ್ ಕಾನ್ಕರ್ ಬೇಸಿಸ್ ಇರುತ್ತೆ. ಸೊ ಡಿವೈಡ್ ಆ್ಯಂಡ್ ಕಾನ್ಕರ್ ಅಂದ್ರೇನು, ನಮಗೊಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇನ ಕೊಟ್ಟಿರ್ತಾರೆ. ಈ ಅರೇನ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ಸೊ 15 ಒಂದು 5 ಒಂದು 24 ಒಂದು ಈ ರೀತಿ ಪ್ರತಿಯೊಂದು ಸಿಂಗಲ್ ಎಲಿಮೆಂಟ್ ಬರೋ ಹಾಗೆ ಫಸ್ಟ್ ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಮಾಡಾದ್ಮೇಲೆ ಏನು ಮಾಡ್ತೀವಿ, ಕಾನ್ಕರ್ ಅಂದರೆ ಮರ್ಜ್ ಮಾಡ್ತಾ ಬರ್ತೀವಿ. ಸೊ ಹೇಗೆ ಮರ್ಜ್ ಮಾಡ್ತಾ ಬರ್ತೀವಿ, ಒಂದು ಅಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ನಾವು ಮರ್ಜ್ ಮಾಡ್ಬೋದು, ಇಲ್ಲ ಡಿಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ನಾವು ಮರ್ಜ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಮರ್ಜ್ ಮಾಡ್ತಾ ಬರೋಣ. ಸೊ ಫಸ್ಟ್ ಏನು ಹೇಳಿದೆ ನಾನು, ಫಸ್ಟ್ ಪ್ರತಿಯೊಂದನ್ನು ಸಿಂಗಲ್ ಎಲಿಮೆಂಟ್ ಬರೋ ರೀತಿ ಡಿವೈಡ್ ಮಾಡೋದು. ಸೊ ಫಸ್ಟ್ ಇದೊಂದು ಅರೇ ಅಂತ ತಿಳ್ಕೊಂಡ್ರೆ ಇದಕ್ಕೆ ಅರೇ ನೇಮ್ ಎ ಇಸ್ ಈಕ್ವಲ್ ಟು ಅಂತ ಕೊಡ್ತೀನಿ. ಸೊ ಇಂಡೆಕ್ಸಿಂಗ್ 0 1 2 3 4 5 6 7 8. ಸೊ 0 to 8 ಅಂದ್ರೆ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ n is equal to ಎಷ್ಟಾಯಿತು, 9 ಆಯಿತು. ಸೊ 9ನ ನಾನೇನು ಮಾಡಬೇಕು, ಇವಾಗ ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡ್ತಾ ಬರಬೇಕು. ಸೊ ಇವಾಗ 9ನ ನಾನು ಎರಡು ಪಾರ್ಟ್ ಮಾಡಿದ್ರೆ 9 divided by 2 is 4.5. ಸೊ ಇಲ್ಲಿ 4.5 ರೀತಿಯಲ್ಲಿ ನಾನು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ, ಅಪ್ಪರ್ ಕೇಸ್ನ ತಗೊಂತೀನಿ. ಸೊ ಅಪ್ಪರ್ ಕೇಸ್ ಅಂದ್ರೆ ಏನು, ಒಂದು ಲೆಟರ್ ಒಂದು ನಂಬರ್ ಜಾಸ್ತಿ ಹತ್ರ 4.5 ಅಂದರೆ 5. ಸೊ 5 ತಂದಾಗ ನಾನು ಜಾಸ್ತಿ ಎಲಿಮೆಂಟ್ಸ್ನ ಯಾವ ಸೈಡ್ ತಗೋಬೇಕು, ನನ್ನ ಲೆಫ್ಟ್ ಹ್ಯಾಂಡ್ ಸೈಡು ಜಾಸ್ತಿ ಎಲಿಮೆಂಟ್ಸ್ನ ತಗೋಬೇಕು. ಸೊ ನೋಡಿ 1 2 3 4 5. ಸೊ ಇಷ್ಟನ್ನ ನಾನು ಒಂದು ಸಬ್ ಗ್ರೂಪ್ ಆಗಿ ಮಾಡ್ತಾ ಹೋಗ್ತೀನಿ. ಯಾವುದು 15 5 24 8 ಮತ್ತೆ 1. ಸೊ ಇಷ್ಟು 5 ಎಲಿಮೆಂಟ್ಸು ಒಂದು ಸಬ್ ಗ್ರೂಪ್ ಆಯಿತು. ನೆಕ್ಸ್ಟ್ ಇನ್ನು ಉಳಿದಿರುವಂಥ 4 ಎಲಿಮೆಂಟ್ಸ್ ಇನ್ನೊಂದು ಸಬ್ ಗ್ರೂಪ್. ಯಾವುದು 3 16 10 ಮತ್ತೆ 20. ಸೊ ಇವಾಗ ಎರಡು ಸಬ್ ಗ್ರೂಪ್ ಆಯಿತು. ನಾನೇನು ಹೇಳಿದ್ದು ಸಿಂಗಲ್ ಎಲಿಮೆಂಟ್ಸ್ ಬರಬೇಕು. ಸೊ ಇವಾಗ ಮತ್ತೆ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಎಷ್ಟಿದೆ, 1 2 3 4 5. ಸೊ 5 ಎಲಿಮೆಂಟ್ಸ್ ಅಂದ್ರೆ ಏನು ಮಾಡಬೇಕು, ನಾನು 2.5 ಆಗುತ್ತೆ. ಅವಾಗ ಏನು ಮಾಡಬೇಕು, 3 ಎಲಿಮೆಂಟ್ಸ್ ಲೆಫ್ಟ್ ಸೈಡು 2 ಎಲಿಮೆಂಟ್ಸ್ ರೈಟ್ ಹ್ಯಾಂಡ್ ಸೈಡ್. ಸೊ 15 5 24. ನೆಕ್ಸ್ಟ್ ಇಲ್ಲೇನು ಬರುತ್ತೆ, 8 ಮತ್ತೆ 1. ನೆಕ್ಸ್ಟ್ ಇಲ್ಲಿ 4 ಎಲಿಮೆಂಟ್ಸ್ ಇದೆ. ಸೊ ಈಸಿಯಾಗಿ 2 2 ಆಗಿ ಸಬ್ ಗ್ರೂಪ್ ಮಾಡ್ಬೋದು. 3 16 10 20. ಸೊ ಮತ್ತೆ ಡಿವೈಡ್ ಮಾಡಬೇಕು, ಯಾಕಂದ್ರೆ ಇಲ್ಲಿ 3 ಎಲಿಮೆಂಟ್ಸ್ ಇದೆ, ನನಗೆ ಸಿಂಗಲ್ ಎಲಿಮೆಂಟ್ಸ್ ಬರಬೇಕು. 3 ಅಂದ್ರೇನು, ಒಂದು ಸೈಡ್ 2 15 ಮತ್ತೆ 5. ನೆಕ್ಸ್ಟ್ ಈ ಸೈಡ್ 24. ನೆಕ್ಸ್ಟ್ ಇದೇನಾಗುತ್ತೆ, ಸಿಂಗಲ್ ಎಲಿಮೆಂಟ್ಸ್ 8 ಮತ್ತೆ 1. ನೆಕ್ಸ್ಟ್ 3 ಮತ್ತೆ 16 10 ಮತ್ತೆ 20. ಸೊ ಇವಾಗ ಇಲ್ಲಿವರೆಗೂ ಆಯ್ತು. ಸೊ ಇವಾಗ ಏನು ಮಾಡ್ಬೋದು ನಾನು, ಮತ್ತೆ ಇನ್ನು ಇದರಲ್ಲಿ 2 ಎಲಿಮೆಂಟ್ಸ್ ಇದೆ. ಸೊ ಏನು ಮಾಡ್ತೀನಿ, ಡಿವೈಡ್ ಮಾಡ್ತೀನಿ ಮತ್ತೆ 15 ಮತ್ತೆ 5. ಸೊ ಇವಾಗ ಏನಾಯ್ತು, ನನಗೆ ಪ್ರತಿಯೊಂದರಲ್ಲೂ ಕೂಡ ಸಿಂಗಲ್ ಎಲಿಮೆಂಟ್ಸ್ ಬಂತು. ಸೊ ಸಿಂಗಲ್ ಎಲಿಮೆಂಟ್ಸ್ ಬಂದಾದ್ಮೇಲೆ ನಾನೇನು ಹೇಳಿದೆ, ಇದನ್ನ ಮರ್ಜ್ ಮಾಡಬೇಕು. ಮರ್ಜ್ ಹೇಗೆ ಮಾಡಬೇಕು, ಅಸೆಂಡಿಂಗ್ ಆರ್ಡರಲ್ಲಿ ಮರ್ಜ್ ಮಾಡ್ತಾ ಬರಬೇಕು. ಸೊ ನೋಡಿ ಇವೆರಡನ್ನ ಮರ್ಜ್ ಮಾಡಿದ್ರೆ ಫಸ್ಟ್ ಬರೋದು ಅದು ಈ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್. ಸೊ ಫಸ್ಟ್ ಚಿಕ್ಕದು ಬರುತ್ತೆ, ಆಮೇಲೆ ದೊಡ್ಡದು ಬರುತ್ತೆ. ಸೊ 5 ಮತ್ತೆ 15. ನೆಕ್ಸ್ಟ್ ಇದೇ ಬ್ರಾಂಚಿಂಗ್ ಅಲ್ಲಿ ಇರುವಂತದ್ದು ಯಾವುದು, 24. ಸೊ 24 ಮತ್ತೆ ಇದನ್ನ ಇವೆರಡನ್ನು ನಾನು ಮರ್ಜ್ ಮಾಡ್ತೀನಿ. ಸೊ ಏನಾಗುತ್ತೆ, 5 15 24. ನೆಕ್ಸ್ಟ್ ಸೊ ಈ ಸೈಡ್ ಬ್ರಾಂಚಸ್ ಅಲ್ಲಿ ಯಾವ್ದಿರೋದು, 8 ಮತ್ತೆ 1. ಸೊ 8 ಮತ್ತೆ 1 ಮಾಡಿದ್ರೆ ಏನಾಗುತ್ತೆ, 1 ಮತ್ತೆ 8. ನೆಕ್ಸ್ಟ್ ಇವೆರಡು ಕೂಡ ಈ ಬ್ರಾಂಚಿಗೆ ಸೇರಿರೋದು, ಸೊ ಲೆಫ್ಟ್. ಸೊ ಏನು ಮಾಡ್ತೀನಿ, ಇವೆರಡನ್ನ ಮರ್ಜ್ ಮಾಡ್ತೀನಿ. ಸೊ ಮರ್ಜ್ ಮಾಡಿದಾಗ ಏನಾಗುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಬರೀರಿ. 1 5 8 15 24. ನೆಕ್ಸ್ಟ್ ಈ ಸೈಡ್ ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಫಸ್ಟ್ 3 ನೆಕ್ಸ್ಟ್ 16. ನೆಕ್ಸ್ಟ್ ಇವೆರಡರಲ್ಲಿ 10 ಮತ್ತೆ 20. ಸೊ ಇವೆರಡನ್ನ ಮರ್ಜ್ ಮಾಡಿದ್ರೆ ಏನಾಗುತ್ತೆ, 3 10 16 20. ಸೊ ಇವಾಗ ಏನು ಮಾಡಬೇಕು, ಈ ಸೈಡ್ ಬ್ರಾಂಚ್ ಎರಡನ್ನೂ ಕೂಡ ಮರ್ಜ್ ಮಾಡಿ ಬರೀಬೇಕು.
ಮರ್ಜ್ ಮಾಡಿ ಯಾವ 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 ರೀತಿ ಬರೀಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ 1 3 5 1 3 5 1 ಆಯಿತು, 3 ಆಯಿತು, 5 ಆಯಿತು. ನೆಕ್ಸ್ಟ್ 8 10 8 10 ನೆಕ್ಸ್ಟ್ 15 16 20 ಮತ್ತು ಇನ್ನು ಉಳಿದಿರೋಂಥದ್ದು 24. ಇಷ್ಟೇ. ಫಸ್ಟ್ ಏನು ಮಾಡಿದ್ವಿ ನಾವು, ಫಸ್ಟ್ ಡಿವೈಡ್ ಮಾಡಿದ್ವಿ. ನೆಕ್ಸ್ಟ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಪ್ರತಿಯೊಂದು ಬ್ರಾಂಚಸ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡ್ತಾ ಅಸೆಂಡಿಂಗ್ ಆರ್ಡರಲ್ಲಿ ಫೈನಲ್ ಆನ್ಸರ್ನ ಇಟ್ಟಿದ್ದೀವಿ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.